ಯೂಶ್ವಲಿ ಒಂದು ಮೈಲ್ಡ್ ಶೋಲ್ಡರ್ ಪೇಯ್ನ್ ಥರ ಒಂದು ನನಗೆ ಪೇಷಂಟ್ಸ್ ಹೇಳ್ತಾರೆ. ಫಸ್ಟ್ ಪೇಯ್ನ್ ಥರ ಬಂತು ಆ್ಯಂಡ್ ಸ್ಲೋಲಿ ಒಂದು ತಿಂಗಳಲ್ಲಿ ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ ನನ್ನ ಶೋಲ್ಡರು. ಮೇಲ್ ಮಾಡೋಕ್ಕಾಗ್ತಿಲ್ಲ, ಕೆಳಗೆ ಮಾಡೋಕ್ಕಾಗ್ತಿಲ್ಲ, ಸೈಡಿಗೆ ಏನು ಹೋಗ್ತಾನೆ ಇಲ್ಲ. ಇದು ಫುಲ್ ಒಂಥರ ಏನಂದರೆ ಹೆಪ್ಪುಗಟ್ಟಿದಂಗೆ ಆಗಿದೆ ಅಂತ ಹೇಳ್ತಾರೆ ಬಂದ್ಬಿಟ್ಟು. ಈ ಕಂಡೀಷನ್ನೇ ನಾವು ಫ್ರೋಝನ್ ಶೋಲ್ಡರ್ ಅಂತ ಕರಿತೀವಿ. ಏನಿದು ಫ್ರೋಝನ್ ಶೋಲ್ಡರ್? ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ನಾನು ಡಾಕ್ಟರ್ ಅಮರ್ದೀಪ್, ಆರ್ಥೋಪೆಡಿಕ್ ಸರ್ಜನ್, ಶಿವಮ್ ಅಡ್ವಾನ್ಸ್ಡ್ ಆರ್ಥೋ ಕೇರ್, ಬಸವೇಶ್ವರ ನಗರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಏನಿದು ಫ್ರೀಸ್ ಆಗಿಬಿಡುತ್ತಾ ಫುಲ್ಲು ಶೋಲ್ಡರು, ಮೂಮೆಂಟೇ ಆಗಲ್ವಾ, ಹೇಗಿದಾಗತ್ತೆ, ಏನು ಟ್ರೀಟ್ಮೆಂಟು, ಹೇಗೆ ತಡೆಗಟ್ಬೋದು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ಇದು ಫ್ರೋಝನ್ ಶೋಲ್ಡರ್ ಅನ್ನೋದು ಒಂದು ಕಾಮನ್ ಟರ್ಮು. ಏನು ಇದಾಗ್ಬಿಟ್ಟಿದೆ, ಫ್ರೀಸ್ ಆಗಿಬಿಟ್ಟಿದೆ, ಏನು ಮೂಮೆಂಟ್ ಆಗ್ತಿಲ್ಲ, ಅದಕ್ಕೆ ಫ್ರೋಝನ್ ಶೋಲ್ಡರ್ ಅಂತ ಕರೀತಾರೆ. ಬಟ್ ಮೆಡಿಕಲಿ ಇದನ್ನು ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಕರೀತಾರೆ. ಏನು ಹಂಗಂದರೆ ಇದು ಹೆಂಗಿದು ಆಗುತ್ತೆ ಅಂತ ಹೇಳಿದ್ರೆ, ನೀವು ನಮ್ಮ ಶೋಲ್ಡರ್ ಜಾಯಿಂಟನ್ನು ನೋಡಿದಾಗ ಒಂದು ಮೂವ್ಮೆಂಟ್ಗೆ ಒಂದು ಸಾಕೆಟ್ ಇರುತ್ತೆ, ಅದರಲ್ಲಿ ಹೋಗಿ ನಮ್ಮದು ಹ್ಯೂಮರಸ್ ಹೆಡ್ ಕೂರ್ತಾ ಇರುತ್ತೆ. ಸೊ ನಾನು ಮೂವ್ಮೆಂಟ್ ಮಾಡಿದಾಗ ಸ್ಮೂತಾಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಬಟ್ ಈ ಸ್ಮೂತ್ ಮೂವ್ಮೆಂಟ್ ಆಗಲಿ ಅಂತ ಹೇಗೆ ಇಂಜಿನ್ ಆಯಿಲ್ ಇರುತ್ತೆ, ನಮ್ಮ ಜಾಯಿಂಟ್ಗಳಲ್ಲೂ ಒಂದು ಆಯಿಲ್ ಇರುತ್ತೆ, ಅದು ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಆ ಆಯಿಲ್ನ ಸುತ್ತ ಒಂದು ಪೊರೆ ಇರುತ್ತೆ. ಆ ಜಾಯಿಂಟಲ್ಲೇ ಆಯಿಲ್ ಇರಬೇಕಲ್ವಾ, ಅದು ಎಲ್ಲ ಕಡೆ ಹೋಗಬಾರ್ದು. ಸೊ ಆ ಜಾಯಿಂಟಲ್ಲೇ ಇರಲಿ ಅಂತ ಒಂದು ಲೇಯರ್ ಕ್ಯಾಪ್ಸ್ಯೂಲ್ ಅನ್ನೋದನ್ನು ಕೊಟ್ಟಿರ್ತಾನೆ ದೇವರು. ಸೊ ಅದ್ರೊಳಗೆ ಮೂವ್ಮೆಂಟ್ ಆಗ್ತಿರುತ್ತೆ, ಅದರೊಳಗೆ ಒಂದು ಜಲ್ಲಿ ಇರುತ್ತೆ, ಅದು ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಸೊ ಈ ಕ್ಯಾಪ್ಸ್ಯೂಲು ಇನ್ಫ್ಲಮೇಷನ್ ಆಗಿ ಅದು ಒಂಥರ ಅಂಟ್ಕೊಂಡು ಪೊರೆ ಥರ ಬಂದು ಅದು ಹಿಡಿತಾ ಹೋಗುತ್ತೆ. ಅದನ್ನೇ ನಾವು ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಕರೆಯೋದು. ಇದು ಯೂಶ್ವಲಿ ಯಾರಲ್ಲಿ ಆಗುತ್ತೆ ಅನ್ನೋದನ್ನು ನಾವು ಇವಾಗ ನೋಡೋಣ. ಇದು 90% ಡಯಾಬಿಟಿಸ್ ಪೇಷಂಟ್ಸಲ್ಲಿ ಆಗುತ್ತೆ. ಒಂದರಿಂದ ಇನ್ನೊಂದು ಶೋಲ್ಡರಿಗೂ ಬರುತ್ತೆ. ಒಂದು ಶೋಲ್ಡ್ರಲ್ಲಿ ಶುರು ಆಗುತ್ತೆ, ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಶೋಲ್ಡರ್ಗೂ ಬರುತ್ತೆ. ಹಾಗಾದರೆ ಶುಗರ್ ಇಲ್ಲದೆ ಇರೋರ್ಗೆ ಆಗಲ್ವಾ? ಆ ಥರ ಇಲ್ಲ. 40 ವರ್ಷ ಆದಮೇಲೆ ಎಲ್ಲರಿಗೂ ಈ ಫ್ರೋಝನ್ ಶೋಲ್ಡರ್ ಆಗೋ ರಿಸ್ಕ್ ಇರುತ್ತೆ. ಯಾಕೆ ಅಂದರೆ ನಮ್ಮದು ಆ್ಯಕ್ಟಿವಿಟಿನೇ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಹಾಗಾಗ್ಬಿಟ್ಟು ಇದು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇರೋರಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅಥವಾ ಆಟೋ ಇಮ್ಯೂನ್ ಡಿಸೀಸಸ್, ಆರ್ಥ್ರೈಟಿಸ್, ಕೀಲ್ವಾಯು, ಇವರಲ್ಲೆಲ್ಲ ಈ ಫ್ರೋಝನ್ ಶೋಲ್ಡರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಬೇರೆ ಯಾವುದೋ ಕಾರಣಕ್ಕೆ ಫ್ರ್ಯಾಕ್ಚರೋ ಸರ್ಜರಿನೋ ಇನ್ನೇನೋ ಮಾಡಿ ನಾವು ತುಂಬ ದಿನ ಕೈಯೇ ಆಡಿಸ್ದಂಗೆ ಇಟ್ಟಾಗ ಆ ಕ್ಯಾಪ್ಸ್ಯೂಲ್, ಆ ಪೊರೆ ಏನಿರುತ್ತೆ ಅದು ಹಿಡ್ಕೊಂಬಿಡುತ್ತೆ. ಅದು ಇನ್ನೊಂದು ಕಾರಣ ಈ ಥರ ಆಗೋದಕ್ಕೆ. ನಿಮಗೆ ಹೇಗೆ ಗೊತ್ತಾಗುತ್ತೆ ನನಗೆ ಫ್ರೋಝನ್ ಶೋಲ್ಡರ್ ಇದೆಯಾ ಅಂತ ಹೇಳಿದ್ರೆ, ನಿಮಗೆ ಶೋಲ್ಡರ್ ಪೇಯ್ನ್ ಶುರುವಾಗುತ್ತೆ ಫಸ್ಟು. ಅದಕ್ಕೆ ನೋವಿನ ಮಾತ್ರೆ ನುಂಗಿ ರೆಸ್ಟ್ ಮಾಡ್ತೀನಿ, ಹಾಗೆ ಸರಿಯಾಗುತ್ತೆ ಅಂತ ಅಂದ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಬಟ್ ಒಂದು ದಿನ ನೈಟ್ ಪೇಯ್ನ್ ಶುರುವಾಗುತ್ತೆ. ಅಂದರೆ ಮಲಗಿ ಚೂರು ಮೂವ್ಮೆಂಟ್ ಮಾಡಿ ಅಥವಾ ಈ ಸೈಡ್ ಮಲ್ಗಕ್ಕೆ ಹೋಗ್ತೀನಿ ಅಂದಾಗ ಈ ಶೋಲ್ಡರಲ್ಲಿ ಸಿವಿಯರ್ ಪೇಯ್ನ್ ಶುರುವಾಗುತ್ತೆ. ಅದಾಗಿ ಸ್ವಲ್ಪ ದಿನದಲ್ಲೇ ನಿಮಗೆ ಮೂವ್ಮೆಂಟ್ ಎಲ್ಲ ನಿಂತೋಗುತ್ತೆ. ಆಚೆ ಮಾಡೋದು, ಕೈ ಒಳಗೆ ಮಾಡೋದು, ಈ ಮೂಮೆಂಟ್ ನಿಂತೋಗುತ್ತೆ. ಆಮೇಲೆ ಸ್ವಲ್ಪ ದಿನಕ್ಕೆ ಸ್ಲೋಲಿ ಕೈ ಮೇಲೆ ಎತ್ತಕ್ಕೂ ಆಗೋದಿಲ್ಲ, ಶರ್ಟ್ ಬಟನ್ ಹಾಕೊಳ್ಳೋದು ಕಷ್ಟ ಆಗುತ್ತೆ, ತಲೆ ಬಾಚ್ಕೊಳಕ್ಕಾಗಲ್ಲ, ಹೆಂಗಸರಿಗೆ ಹಿಂದೆ ಹೋಗಿ ಕೂದಲು ಕಟ್ಟೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಶುರುವಾಗುತ್ತೆ. ಆವಾಗ ನೀವು ಅರ್ಥ ಮಾಡ್ಕೋಬೇಕು, ನನಗೆ ಫ್ರೋಝನ್ ಶೋಲ್ಡರ್ ಅನ್ನೋ ಕಂಡೀಷನ್ ಶುರುವಾಗ್ತಾ ಇದೆ ಅಂತ ನೀವು ಎಚ್ಚೆತ್ಕೋಬೇಕು. ಹಾಗಾದರೆ ನಾವೇ ಏನು ರೆಮಿಡೀಸ್ ಮಾಡೋಕ್ಕಾಗಲ್ವಾ ಮನೇಲೇ ಇದನ್ನು ತಡೆಗಟ್ಟೋದಕ್ಕೆ ಅಥವಾ ಇದು ಬಂದಾಗ ಕಾಪಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ, ಹೌದು ಇದೆ. ಫಸ್ಟು ನೀವು ಶುಗರ್ ಪೇಷಂಟ್ ಆಗಿದ್ರೆ, ಡಯಾಬಿಟಿಸ್ ಇದ್ದರೆ ಫಸ್ಟ್ ಶುಗರ್ ಚೆಕ್ ಮಾಡಿಸಿ. ಅದು ಕಂಟ್ರೋಲಿಂದ ಹದ್ದು ಮೀರಿರುತ್ತೆ, ಅದಕ್ಕೆ ಈ ಕಂಡೀಷನ್ ಆಗಿರುತ್ತೆ. ಸೊ ಫಸ್ಟ್ ಶುಗರ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ, ಅದರಿಂದನೂ ಅರ್ಧ ಈ ಕಂಡೀಷನ್ ಕಮ್ಮಿ ಆಗುತ್ತೆ. ಅದಾದಮೇಲೆ ಆ್ಯಕ್ಟಿವ್ ಆಗಿರಬೇಕು, ಮೂಮೆಂಟ್ಸ್ ಮಾಡಬೇಕು, ಡೈಲಿ ರೊಟೇಟ್ರಿ ಮೂಮೆಂಟ್ಸು, ಲೆಫ್ಟು ರೈಟು ಎಲ್ಲ ಈ ಶೋಲ್ಡರ್ ಮೂಮೆಂಟ್ಸ್ನ ಮಾಡ್ತಾ ಇರಬೇಕು. ಹಾಗಾದರೆ ಆರ್ಥೋಪೆಡಿಕ್ ಸರ್ಜನ್ನ ಯಾವಾಗ ನೋಡಬೇಕು? ಯಾವಾಗ ನಿಮಗೆ ಕೈ ಎತ್ತದ ನಿಂತೋಗುತ್ತೆ ಆ ಟೈಮಲ್ಲಿ ಇಮಿಡಿಯೇಟಾಗಿ ಬಂದು ತೋರಿಸ್ಬೇಕು. ಇನ್ನೂ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಅದು ಮುಂದೆ ಹಾಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಏನು ಟ್ರೀಟ್ಮೆಂಟು, ಹೇಗೆ ನಾವು ಈಗ ಆಯ್ತಪ್ಪ ನನಗೆ ಫ್ರೋಝನ್ ಶೋಲ್ಡರ್, ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದಾಗ ಇದರಲ್ಲಿ 3 ಸ್ಟೇಜ್ ಇರುತ್ತೆ. ಫ್ರೀಸಿಂಗ್, ಫ್ರೋಝನ್, ಥಾಯಿಂಗ್ ಅಂತ ಸ್ಟೇಜ್ ಕರಿತೀವಿ. ಈಗ ನಾವು ಏನೂ ಟ್ರೀಟ್ಮೆಂಟೇ ಕೊಟ್ಟಿಲ್ಲ ಅಂದರೆ ಅದು ಹಾಗೆ ಹಾಳಾಗಿಬಿಡುತ್ತಾ ಅಂದರೆ ಇಲ್ಲ. ಅದು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಹೋಗಿ ಅದೇ ಫ್ರೀ ಆಗುತ್ತೆ. ಬಟ್ ಅದಕ್ಕೆ 1.5-2 ವರ್ಷ ತೊಗೊಳುತ್ತೆ.
ಆ 2 ವರ್ಷದಲ್ಲಿ ಆ ಕ್ಯಾಪ್ಸೂಲ್ ಫ್ರೀ ಆಗಿರೋದ್ರಲ್ಲಿ ಸ್ಕಾರ್ ಅಂತ ಆಗುತ್ತೆ. ಈಗ ನಮ್ಮ ಸ್ಕಿನ್ ಕಟ್ ಆಯಿತು ಸ್ಕಾರ್ ಥರ ಆಗಿರುತ್ತಲ್ಲ, ಹಾಗೆ ಸ್ಕಾರ್ ಆಗಿ ನಿಮಗೆ ಮುಂಚೆ ಇದ್ದಿದ್ದ ಮೂಮೆಂಟ್ ಬರೋದಿಲ್ಲ. ಹಾಗಾಗ್ಬಿಟ್ಟು ತುಂಬ ಬೇಗ ಬಂದರೆ, ನೀವು ಫಸ್ಟ್ ಸ್ಟೇಜಲ್ಲೇ ಬಂದರೆ ಮಾತ್ರೆ ಮತ್ತು ಫಿಸಿಯೋಥೆರಪಿಲೇ ನಾವು ಅದನ್ನು ಸರಿ ಮಾಡ್ತೀವಿ. ಇಲ್ಲ ಅದು ಸೆಕೆಂಡ್ ಸ್ಟೇಜ್ ತನಕ ಹೋಗಿ ಫುಲ್ಲು ಪೊರೆ ಕಟ್ಕೊಂಡ್ಬಿಟ್ಟಿದೆ ಅಂದಾಗ ನಾವು ಆ ಪೊರೆಗೇ ಇಂಜೆಕ್ಷನ್ ಅಂತ ಬರುತ್ತೆ, ಆ ಇಂಜೆಕ್ಷನನ್ನು ಹಾಕಿ ಫಿಸಿಯೋಥೆರಪಿ ಮಾಡ್ತೀವಿ. ಅದರಿಂದನೂ ನಿಮಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಇಲ್ಲ ಇದು ಲಾಸ್ಟ್ ಸ್ಟೇಜಿಗೆ ಹೋಗಿದೆ, ನಮಗೆ ಮೂಮೆಂಟ್ ಎಲ್ಲ ನಿಂತು ಹೋಗಿದೆ ಅಂದಾಗ ನಾವು ಸರ್ಜರಿ ಮಾಡಬೇಕಾಗತ್ತೆ. ದುರ್ಬೀನ್ನ ಹಾಕಿ ಕ್ಯಾಮ್ರಾದೊಳಗಡೆ ಹೋಗಿ ಆ ಕಟ್ಟಿರೋ ಪೊರೆನ ತೆಗಿಬೇಕಾಗತ್ತೆ. ಆಮೇಲೆ ಮೂಮೆಂಟ್ನ ಶುರು ಮಾಡಬೇಕಾಗತ್ತೆ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಓವರಾಲ್ ಬೆಟರ್ ಆಗ್ತೀರಾ. ಹಾಗೆ ಬಿಟ್ರೂ ನೋವೆಲ್ಲ ಕಮ್ಮಿ ಆಗುತ್ತೆ, ಬಟ್ ನಿಮಗೆ ಮೂವ್ಮೆಂಟ್ ಮುಂಚಿನ ಥರ ಬರೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಥರ ಸಿಮ್ಟಮ್ಸ್ ಬಂದಿದ ತಕ್ಷಣ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಬನ್ನಿ, ತೋರಿಸಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಏನು ಟ್ರೀಟ್ಮೆಂಟು ಅಂತ ಹೇಳಿ. ಅದೇನೋ ಹೇಳ್ತಾರಲ್ಲ, ಉಗುರಲ್ಲಿ ಹೋಗೋದು ಕೊಡ್ಲಿ ತೊಗೊಂಡ್ರು ಅಂತ, ಹಾಗಾಗಬಾರ್ದು. ಸೊ ಫಸ್ಟ್ ಬಂದಾಗ ಉಗುರು ಲೆವೆಲಲ್ಲೇ ಹೋಗೋ ಥರ ಇರುತ್ತೆ, ಸಣ್ಣ ಮಾತ್ರೆ ಫಿಸಿಯೋಲ್ಲೇ ಹೋಗೋ ಥರ ಇರುತ್ತೆ. ಸೊ ದಯವಿಟ್ಟು ಬಂದು ತೋರಿಸಿ. ಸೊ ಇದು ನಮ್ಮ ಫ್ರೋಝನ್ ಶೋಲ್ಡರ್ ಬಗ್ಗೆ ಇಷ್ಟೊತ್ತು ನಾನು ಹೇಳಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಈ ಥರ ವೀಡಿಯೋಸ್ಗೆ, ಹೆಲ್ತ್ ಟಿಪ್ಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಬೆಟರ್ ವೀಡಿಯೋಸ್ನ ನಿಮ್ಮ ಒಳಿತಿಗೆ ಮಾಡ್ತಾ ಇರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ.